ಮೇಡಮ್ ಮೇಡಮ್, ಸಾಂಗ್ಲಿಯಾನವರು ಅರ್ಜೆಂಟ್ ಆಗಿ ಕರ್ಕೊಂಬರಕ್ ಹೇಳಿದ್ದಾರೆ. ಏಕೆ? ಅವಿನಾಶ್ಗೆ ಆಕ್ಸಿಡೆಂಟ್ ಆಗಿದೆಯಮ್ಮ. ಹೌದಾ? ಹೌದು. ನಡೀರಿ ಹೋಗೋಣ. ಯಾರ್ ನೀವೆಲ್ಲ? ಅವರು ನಮ್ ಫಾದರ್. ನಾನೀಗ ನಿನ್ ಮೇಲೆ ಬರೆಯೋ ರಿಪೋರ್ಟ್ ನ ಪಬ್ಲಿಷ್ ಮಾಡೋ ಎಡಿಟರ್. ಅವರು ಮೊಳೆ ಜೋಡಿಸಿ ಪ್ರಿಂಟ್ ಮಾಡೋರು. ಇವರೆಲ್ಲ ಓದಿ ಖುಷಿ ಪಡೋರು. ಏನೇ ನನ್ ಮೇಲೆ ಅಷ್ಟು ಕೆಟ್ಟದಾಗ ಬರೆಯೋಕ್ ನಿನ್ಗೆ ಎಷ್ಟೇ ಕೊಬ್ಬು? ನನ್ ಡ್ಯೂಟಿ ನಾನ್ ಮಾಡ್ದೆ, ಅದನ್ನ ಕೇಳಕ್ ನೀನ್ ಯಾರೇ? ನಾನ್ ಯಾರ? ನೀನೀಗ ನನ್ ಮೇಲೆ ಕೈ ಮಾಡಿದ್ರೆ ಅದ್ರ ಪರಿಣಾಮ ಎದುರಿಸ್ಬೇಕಾಗುತ್ತೆ. ಏನೇ ಮಾಡ್ತೀಯಾ? ಚಿತ್ರ ಹಿಂಸೆ ಕೊಟ್ರು ಅಂತ ಪೇಪರ್ ಅಲ್ಲಿ ಬರೀತೀಯಾ? ಅದಕ್ ನಿನ್ ಕೈ ನಮ್ಮ ಪಂಜರ ಬಿದ್ದ ಹಕ್ಕಿ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕಾಗಲ್ವೇ? ಬರೆಯೋ ನಿನ್ನ ಕೈನ ಮುರಿಯೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅವಿನಾಶ್ ಫಸ್ಟ್ ಏಡ್ ರೆಡಿ ಮಾಡು. ಏನಿಲ್ಲ ಏನಿಲ್ಲ, ಏನಾಗೋದಿಲ್ಲ. ಆಗೋಯ್ತು ಆಗೋಯ್ತು ಆಗೋಯ್ತು. ಏನಾಯ್ತು ಹೇಳಿ ಕಾಂಚನ, ಏನಾಯ್ತು? ರಂಜನಿ ಬಗ್ಗೆ ನಾನು ಬರ್ದ ಸತ್ಯಕ್ಕೆ ಅವ್ರು ಕೊಟ್ಟ ಬಹುಮಾನ. ಧನ್ರಾಜ್, ಪಾಪದ ಕಾಳುಗಳನ್ನ ಪಕ್ಷಿಗಳಿಗೆ ಹಾಕಿದ ಮಾತ್ರಕ್ಕೆ ನಿನ್ನ ಪಾಪದ ಕಾಲದಲ್ಲಿರೋ ನೀರು ಕಡಿಮೆ ಆಗೋದಿಲ್ಲ. ಪಾಪ ಕಡಿಮೆ ಆಗ್ಲಿ ಅಂತ ತಿನ್ನಿಸ್ತಾ ಇಲ್ಲ ಸಾಂಗ್ಲಿಯಾನ. ನನ್ನ ಎದುರಿಗೆ ಅದೇ ಉಬ್ಸಿ ನಿಲ್ಲೋರ್ಗೆ, ನನ್ನ ಕೈಗೆ ಸಿಕ್ಕದೆ ಹಾರೋಗೋರ್ಗೆ ಈ ಪಕ್ಷಿಗಳ ಸ್ಥಿತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಧನ್ರಾಜ್. ಕೇವಲ ನಿನ್ ಮಗಳ ಬಗ್ಗೆ ಬರ್ತಿದ್ದಕ್ಕೆ ಒಬ್ಬ ಪ್ರೆಸ್ ರಿಪೋರ್ಟರ್ ಕೈ ಮುರಿಸ್ತೇ ಅಲ್ಲ. ನಾನ್ ಬೇಕಾದ್ರೆ ಹೇಳು, ನಾನ್ ರೇಪ್ ಮಾಡ್ತೀನಿ. ನಮ್ಮನೆಗೆ ಬಂದು ನಮ್ಮನೆಯವ್ರ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತೇನೋ ನಿನಗೆ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಕರ್ನಾಟಕದ ಕಾವೇರಿಯಿಂದ ಹಿಡಿದು ಕಾಶ್ಮೀರದ ಆ ಗೋದಾವರಿ ನೀರು ಕುಡಿದಿರೋ ಗಂಡಸು ನಾನು. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿರೋ ಸಿಡಿಗೊಂಡು ಈ ಸಾಂಗ್ಲಿಯಾನ. ನೀನ್ ಯಾವ ಪುಟ್ಕೋಸಿನೋ ನನ್ನ ಹತ್ರನೇ ಚಾಲೆಂಜ್ ಮಾಡ್ತಾ ಇಲ್ಲ ಧನ್ರಾಜ್. ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಕಾನೂನನ್ನೇ ನಿಮ್ ಕೈ ಕಾಲ್ ಕುತ್ತಿಗೆ ಕಟ್ಟಿ ನಿಮ್ಮನ್ನ ಬೆತ್ತಲೆ ಮಾಡಿ ನಡು ರಸ್ತೆಯಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ಇದು ಒಬ್ಬ ಪತ್ರಕರ್ತರಿಗೆ ನೀವು ಮಾಡಿದ ಅನ್ಯಾಯಕ್ಕೆ ನಾನು ಕೊಡ್ತಾ ಇರೋ ನ್ಯಾಯ. ನಿಮ್ಮ ದರಿದ್ರವಾದ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಎಷ್ಟೇ ಸಲ ನಾನು ತುಳಿಯಕ್ಕೆ ಪ್ರಯತ್ನ ಪಟ್ಟರು ಫೀನಿಕ್ಸ್ ತರ ನಾನು ಮತ್ತೆ ಹುಟ್ಟು ಬರ್ತೀನಿ. ಧನ್ರಾಜ್, ನೀವು ಸಾಕ್ತಾ ಇರೋ ಈ ಪಾರಿವಾಳ ಸ್ವತಂತ್ರದ ಸಂಕೇತ. ಈ ಸಾಂಗ್ಲಿಯಾನ ಇದ್ದ ಹಾಗೆ ನಿಮ್ಮಂತ 10 ಜನ್ಮ ಎತ್ತು ಬಂದ್ರು ಇದನ್ನ ಬಂದ್ಸಕ್ ಸಾಧ್ಯ ಇಲ್ಲ. ಮಿಸ್ಟರ್ ಧನ್ರಾಜ್, that is ಸಾಂಗ್ಲಿಯಾನ. ಅಲ್ಲಿ ಕಿತ್ರೆ ಹಾವು ಸುಮ್ಮನಿರುತ್ತೆ ಅನ್ಕೊಂಡ್ರೆ ಬುಸ್ಕುಟ್ತಾ ಇದೆ. ಇದನ್ನ ದೇಹದ ಸಮೇತ ಸುಟ್ಟಾಕ್ಬೇಕು. ಹೇರ್ ಕಟ್ ಮಾಡಿಸ್ಕೊ ಹೋಗ. ಈಗ ಹೋಗ್ತೀನಿ. ಆರೆಂಜ್ ಜ್ಯೂಸ್ ಮೇಡಮ್. ನಾನು ನಿಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ಕಷ್ಟ ಅನ್ನೋ ವಿಶಾಲವಾದ ಸಮುದ್ರನೇ ಜೀವನ ಕಾಂಚನ. ಸಮುದ್ರ ಕಡ್ದಾಗ ಹುಟ್ಟೋ ಅಮೃತ ಪ್ರೀತಿ. ಅದು ನಿನ್ ರೂಪದಲ್ಲಿ ನಮ್ಮ ಮನೆಗೆ ಬಂತು. ಇನ್ಮೇಲೆ ನಿನ್ ಬರೀ ಕಾಂಚನ ಅಲ್ಲ, ಮಿಸಸ್ ಸಾಂಗ್ಲಿಯಾನ. ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಮಿಸಸ್ ಸಾಂಗ್ಲಿಯಾನ. ಗುಡ್ ಮಾರ್ನಿಂಗ್ ಸರ್. ವೆಲ್ಕಮ್ ಟು ಅವರ್ ಡಿಪಾರ್ಟ್ಮೆಂಟ್ ಸರ್. ಥ್ಯಾಂಕ್ ಯು. ನೋಡ್ರಿ, ನನ್ನ ನಿಮ್ಮ SP ಆಗಿ ಕಳಿಸಿದ್ದಾರೆ ನಿಜ. ಆದ್ರೆ ಇಲ್ಲಿ ನಾವು ಅಣ್ಣ ತಮ್ಮಂದ್ರ ಮನೋಭಾವನೆಯಿಂದ ಕೆಲಸ ಮಾಡಬೇಕು.
ದ ಸಿಚುವೇಶನ್ ಇಸ್ ವೆರಿ ಅಲಾರ್ಮಿಂಗ್. ಪ್ರತಿದಿನ ಹೆಚ್ಚೆಚ್ಚಿನ ಜನ ರೋಡ್ ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದಕ್ಕೆ ಪ್ರತಿದಿನ ಪ್ರತಿಯೊಂದು ಸರ್ಕಲ್ ಅಲ್ಲಿ ಇವತ್ತೇ ಮೈಕ್ ಅನೌನ್ಸ್ಮೆಂಟ್ ಶುರು ಮಾಡಿ. ನಿನ್ನೆ ರಾತ್ರಿನೇ ಕೂತ್ಕೊಂಡು ಹೆವಿ ಟ್ರಾಫಿಕ್ ಇರೋ ಸರ್ಕಲ್ಸ್ ಲಿಸ್ಟ್ ಮಾಡಿದ್ದೀನಿ. ಸಿ ದ ಟ್ರಾಫಿಕ್ ಸಿಗ್ನಲ್ಸ್ ಇನ್ಸ್ಟಾಲ್ ದ ಇಮಿಡಿಯೇಟ್ಲಿ. ಮಿಸ್ಟರ್, ನೋ ಎಂಟ್ರಿ ಬೋರ್ಡ್ ಹಾಕ್ಸಿದ್ದು ಆಕ್ಸಿಡೆಂಟ್ಗಳು ತಪ್ಸಕ್ಕೆ, ನಿಮ್ ಇಷ್ಟ ಬಂದಾಗ ನುಗ್ಸಕ್ಕಲ್ಲ. ತಪ್ಪಾಯ್ತು ಸರ್. ನೋ ಎಕ್ಸ್ಕ್ಯೂಸ್, ಫೈನ್ ಕಟ್ಲೇಬೇಕು. ಎಲ್ಲಿದ್ರಿ ನೀವು? ಡ್ಯೂಟಿ ಮೇಲಿದೆ ಸರ್. ಏನ್ ಡ್ಯೂಟಿ ಮಾಡ್ತಾ ಇದ್ರಿ? ಫೈನ್ ಕಟ್ಟಿಸ್ಕೊಂಡು ರಿಸೀಟ್ ಕೊಡಿ. ಸರಿ ಸರ್. एक लादा चापी लेके आ जाता हूँ. नहीं जी, अर्जेंट अस्पताल जाना, चलो जी. अभी आ जाता हूँ. अरे नक्को जी. ಏನೋ ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ಯಾ? ಕೇಸ್ ಬುಕ್ ಮಾಡಿದ್ರೆ ಫೈನ್ ಎಷ್ಟು ಗೊತ್ತಾ? ಕೇಸಾ? 150 ರೂಪಾಯಿ. ಕೇಸ್ ಬುಕ್ ಮಾಡಬೇಡಿ ಸರ್. ಹೋಗ್ಲಿ 20 ತಳ್ಳು. ಬೋನಿನೇ ಆಗಿಲ್ಲ, 20 ಹೆಂಗ್ ತಳೋದು ಸರ್? ನಾನ್ ಕೊಡ್ತೀನಿ. ನೀವು Yes, that is Sangya. You are suspended. ಡೀಲ್ ಅಲ್ರಿ? ತಂದಿಲ್ಲ ಸರ್. ಡೀಲ್ ಇಲ್ಲದೆ ಗಾಡಿ ಹಾಕಿ ಓಡಿಸ್ತೀರಾ? ನೋಡ್ರಿ, ಈ ಆಟೋ ಸ್ಟ್ಯಾಂಡ್ ಇಂದ ಟ್ರಾಫಿಕ್ ಬಹಳ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಅದನ್ನ ಶಿಫ್ಟ್ ಮಾಡಬೇಕು. ಹಾಗೂ ಸರ್ಕಲ್ ಹತ್ರ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಾ ಇವೆ. ಇವತ್ತು ರಾತ್ರಿನೇ 4 ರೋಡಲ್ಲಿ ರೋಡ್ ಹಂಪ್ಸ್ ಹಾಕ್ಬೇಕು. ಓಕೆ ಸರ್, ರೆಡಿ ಮಾಡ್ತೀನಿ. ಹೆಲ್ಮೆಟ್ ಎಲ್ರಿ ನಿಮ್ದು? ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹಾಕೊಂಬರ್ಲಿಲ್ಲ. ಫೈನ್ ಎಷ್ಟು ಹೇಳಿ ಕಟ್ಬಿಡ್ತೇನೆ. ನಾನ್ ಸೆನ್ಸ್. ಹೆಲ್ಮೆಟ್ ಹಾಕೋಬೇಕು ಅಂತ ರೂಲ್ಸ್ ಮಾಡಿರೋದು ನಿಮ್ ಹೇರ್ ಸ್ಟೈಲ್ ಹಾಳಾಗತ್ತಂತಲ್ಲ, ನಿಮ್ ಹೆಣ ಬೀಳದೆ ಇರ್ಲಿ ಅಂತ. ಆಕ್ಸಿಡೆಂಟ್ ಆದ್ರೆ ಮೊದ್ಲೇಟ್ ಬೀಳೋದು ನಿಮ್ ತಲೆಗೆ. ಅದರಿಂದ ಅಕಸ್ಮಾತ್ ಪ್ರಾಣ ಕಳ್ಕೊಂಡ್ರೆ ನಿಮ್ ಹೆಂಡತಿ ಮಕ್ಕಳು ನಿಮ್ಮ ನಂಬ್ಕೊಂಡಿದಾರಲ್ಲ, ಅವ್ರ ಗತಿ ಏನಾಗತ್ತೆ ಯೋಚನೆ ಮಾಡಿದ್ದೀರಾ? ಸಾರಿ ಸರ್, ಹೆಲ್ಮೆಟ್ ಕೇವಲ ಕಾನೂನು ಕಾಪಾಡೋಕ್ಕೋಸ್ಕರ ಹಾಕೋಬೇಕು ಅನ್ಕೊಂಡಿದ್ದೆ. ಆದ್ರೂ ನಮ್ ಜೀವನನೇ ಕಾಪಾಡುತ್ತೆ ಅಂತ ಗೊತ್ತಿರ್ಲಿಲ್ಲ. ಇನ್ಮೇಲೆ ಹೆಲ್ಮೆಟ್ ಇಲ್ದೆ ಬೈಕ್ಗೆ ಮುಟ್ಟಲ್ಲ ಸರ್. ದಟ್ಸ್ ಗುಡ್. ಕಲ್ತಿರೋ ಪಾಠಕ್ಕೆ ಫೀಸ್ ಕಟ್ಟಿ ರಿಸಿಪ್ಟ್ ತಗೊಳ್ಳಿ. ಓಕೆ ಸರ್. ನಿಮ್ಮ ಹೆಸರೇನು? ಶಂಕರ್. ನಮಸ್ಕಾರ ಸರ್. ಒಳಗಡೆ ಇಷ್ಟೊಂದು ಜಾಗ ಇದ್ರು ಫುಟ್ಬೋರ್ಡ್ ಅಲ್ಲಿ ಯಾಕ್ರಿ ಜನ ನಿಲ್ಸಿದ್ರಿ? ನಾನು ಒಳಗಡೆ ಬನ್ನಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಸರ್ ಇವರು. ಫುಟ್ಬೋರ್ಡ್ ಅಲ್ಲಿ ನಿಲ್ಲೋದು ಅಫೆನ್ಸ್ ಅಂತ ನಿಮ್ಗೆ ಗೊತ್ತಿಲ್ವಾ? ಯಾರ್ಯಾರು ನಿಂತಿದ್ರಿ ಫುಟ್ಬೋರ್ಡ್ ಅಲ್ಲಿ? ಐ ಸಿ. ರಮೇಶ್ ಬಾಬು, ಎಸ್ ಸರ್. ಇವ್ರನ್ನೆಲ್ಲ ಲೈನ್ ಅಪ್ ಮಾಡಿ. ನೀವು ಆಚೆ ಬನ್ನಿ. ನೀವು ಬನ್ನಿ. ನೀವು ಬನ್ನಿ. ಎಲ್ಲ ಲೈನಾಗಿ ನಿಂತ್ಕೋಬೇಕು. ನೀವು ಬನ್ನಿ ಬೇಗ. ಇಳೀರಿ. ಇವು ಬನ್ನಿ. ಔಟ್. ಸರ್, ಇವರೇ ಫುಟ್ಬೋರ್ಡ್ ಅಲ್ಲಿ ನಿಂತಿದ್ದು ಅಂತ ನಿಮ್ಗೆ ಗೊತ್ತಾಯ್ತು? ಈ ಲೇಖನಿಯಿಂದ ಬಸ್ ಅನ್ನು ಓವರ್ಟೇಕ್ ಮಾಡಿ ಇದೇ ಲೇಖನಿಯಿಂದ ಅವ್ರ ಬೆನ್ನಿಗೆ ಇಂಕ್ ಹಾಕ್ತಾರೆ ನೋಡಿ. ಈಗಲಾದ್ರೂ ಗೊತ್ತಾಯ್ತು ರಮೇಶ್ ಬಾಬು, ಕತ್ತಿಗಿಂತ ಲೇಖನಿ ಹರಿತಾ ಅಂತ? ಇದನ್ನ ಇಟ್ಕೊಳ್ಳಿ. ಓಕೆ ಸರ್. ಇದೇ ಲೇಖನಿಂದ ಇವ್ರ ಮೇಲೆ ಕೇಸ್ ಬುಕ್ ಮಾಡಿ. ಎಸ್ ಸರ್. ಈ ಏರಿಯಾ ಸ್ಪೀಡ್ ಲಿಮಿಟ್ 30 ಕಿಲೋಮೀಟರ್ ಇದೆ. ನಿಮ್ಮ ಕಾರು 63 ಕಿಲೋಮೀಟರ್ ಬಂತು. ಈ ನೋಟಿಸ್ ತಗೊಂಡು ಫೈನ್ ಕಟ್ಟಿ. ಕಾರ್ ಯಾರ್ದು ಗೊತ್ತಾ? ಕಾರ್ ಯಾರ್ದಾದ್ರೆ ನನ್ಗೇನ್ರಿ? ನೋಟಿಸ್ ತಗೊಂಡು ಕೋರ್ಟ್ ಅಲ್ಲಿ ಫೈನ್ ಕಟ್ಟಿ ಹೋಗಿ. ಕಾನ್ಸ್ಟೇಬಲ್, ಬ್ರಿಂಗ್ ದ ಕ್ರೇನ್. ನಿಂದು ವರ್ತನೆ ಹದ್ದು ಮೀರ್ತಾ ಇದೆ. ಹದ್ದು ಮೀರ್ತಾ ಇರೋದು ನಾನಲ್ಲ, ನಿಮ್ಮ ಡ್ರೈವರ್. ನಾನ್ ಕೊಟ್ಟು ನೋಟಿಸ್ ಅನ್ನ ಸುಮ್ಮನೆ ತಗೊಂಡಿದ್ರೆ ನಿಮ್ ಕಾರ್ ಬಿಡ್ತಾ ಇದೆ. ಅದು ನೋಟಿಸ್ ಹರಿದಾಕಿದ್ದಕ್ಕೆ ಅದನ್ನ ಸೀಸ್ ಮಾಡ್ತಾ ಇದ್ದೀನಿ. ಆಯ್ತು, ನಿನ್ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡು. ಕಾರ್ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ, ಪೊಲೀಸ್ ದನಗಳನ್ನು ಕೂರ್ಸಕ್ಕಲ್ಲ.
ಸಾರಿ ಸರ್, ಸಾಂಗ್ಲಿಯಾನ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ. ಅಂದ್ರೆ ನನ್ನನ್ನು ಹೀಗೆ ಬೀದಿ ಬೀದಿಲಿ ಹಿಡಿದು ನಡ್ಕೊಂಡು ಹೋಗು ಅಂತಂದ್ರೆ ನಾನು ಹಾಗೆ ಮಾಡ್ಬೇಕಾ? ನಾನು ಯಾರು? ಧನ್ರಾಜ್. ಈ ಕರ್ನಾಟಕಕ್ಕೆ ಕೋಟೆ ಬಾಗಿಲಿದ್ದ ಹಾಗೆ. ನನ್ನಂತವನಿಗೆ ಈ ರೀತಿ ಅವಮಾನ ಮಾಡಿದಾನೆ ಅಂದ ಮೇಲೆ ಇನ್ನು ಸಾಮಾನ್ಯ ಜನಗಳ ಗತಿ ಏನು ಇಮ್ಯಾಜಿನ್ ಮಾಡಿ. ಅದಿರ್ಲಿ, ಅವನ ಟ್ರಾಫಿಕ್ ಟ್ರಾನ್ಸ್ಫರ್ ಮಾಡಿದ್ದೀರಲ್ಲ, ಯಾಕೆ? ನಿಮ್ ಮಗಳ್ ಬಿಡ್ಸೋಕೆ ಬೇರೆ ದಾರಿನೇ ಇರ್ಲಿಲ್ಲ. ಅದು ಅಲ್ಲದೆ ಅವನ ಅರ್ಹತೆಗೆ ತಕ್ಕ ಟ್ರಾನ್ಸ್ಫರ್ ಮಾಡಕ್ಕೆ ಬೇರೆ ಜಾಗನೂ ಇರ್ಲಿಲ್ಲ. ಅವನಿಗಿರೋ ಅರ್ಹತೆ ಅಷ್ಟರಲ್ಲಿ ಇದೆ. ಕರ್ನಾಟಕದ ಯಾವ್ದಾದ್ರು ಮೂಲಕ್ಕೆ ತೆಗೆದು ಎಸೀರಿ. ಸಾಧ್ಯ ಇಲ್ಲ. ಸಾಂಗ್ಲಿಯಾನ ಟ್ರಾಫಿಕ್ ಬಂದು ಇನ್ನೂ ತಿಂಗಳು ಕೂಡ ಆಗಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಎತ್ ಹಾಕಿದ್ರೆ ಜನ ನನ್ ಬ್ಲೇಮ್ ಮಾಡ್ತಾರೆ. ಅದು ಅಲ್ಲದೆ 3 ವರ್ಷಕ್ಕೆ ಮುಂಚೆ ಟ್ರಾನ್ಸ್ಫರ್ ಮಾಡಕ್ಕೆ ಸಿಎಂಗೆ ಮಾತ್ರ ಅಧಿಕಾರ ಇರೋದು. ಅಂದ್ರೆ ನೀವು ಸಾಂಗ್ಲಿಯಾನ ಪರ ವಹಿಸ್ತಿದ್ದೀರಾ? ಹಾಗಲ್ಲ ಸರ್, ಐ ಆಮ್ ಹೆಲ್ಪ್ಲೆಸ್. ನೀವು ನನ್ನ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅರ್ಥವಾಯ್ತು ರೀ, ಆಯ್ತು. ಮುಖ್ಯಮಂತ್ರಿಗಳಿಂದಲೇ ನನ್ನ ಕೆಲಸ ನಾನು ಸಾಧಿಸ್ಕೋತೀನಿ. ಅದಕ್ಕೂ ಆಗ್ಲಿಲ್ಲ, ರಾಜಕೀಯದಲ್ಲಿ ದೊಂಬರಾಟ ಆಡಿಸಿ ಆ ಮುಖ್ಯಮಂತ್ರಿನೇ ಕೆಳಗಿಳಿಸ್ತೀನಿ. ಇನ್ನ ಸಾಂಗ್ಲಿಯಾನ, ನನ್ನ ಹಳೆ ಸ್ನೇಹಿತ ನಾಗಪಟ್ಟಣದ MLA ನಾಗಪ್ಪ ಸ್ವಲ್ಪ ಯಾಮಾರದಕ್ಕೆ ಕಂಬಿ ಎಣಿಸುವಾಗ ಮಾಡ್ದ. ನನ್ನನ್ನು ಹಾಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನ್ನ ಬರೀ ಡಿಪಾರ್ಟ್ಮೆಂಟ್ ಇಂದ ಅಲ್ಲ, ಸಂಪೂರ್ಣವಾಗಿ ಭೂಲೋಕದಿಂದಲೇ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಫೀನಿಕ್ಸ್ ಅಂತೆ ಅವನು. ನಾನು ಅವನ್ನೇ ಫಿನಿಶ್ ಮಾಡ್ಲಿಲ್ಲ. ನನ್ನ ಹೆಸರು ಧನ್ರಾಜೇ ಅಲ್ಲ. Get inside, all of you. ಅಲ್ಲಿ ಕೊನೆ ಸಾಲಿನಲ್ಲಿ ಒಂದು ನೀಲಿ ಫಿಯಾಟ್ ಇತ್ತಲ್ಲ, CKQ 2982, ಅದೇನಾಯ್ತು? ಅದು ಅದ್ಯಾರ್ದ ಕಾರು ಯಾವ ಕಾರಣಕ್ಕೆ ಹೋಯ್ತು ನನ್ ಚೆನ್ನಾಗಿ ಗೊತ್ತು. ಬನ್ರಿ ವಿಜಯ್ ಕುಮಾರ್, ನೀವಿವತ್ತು ಎಷ್ಟು ವೆಹಿಕಲ್ ಸೀಸ್ ಮಾಡಿದ್ರಿ? 6 ಸರ್. ಎಷ್ಟು ಬಿಟ್ರಿ? 8 ಸರ್. ಎಷ್ಟು ಜೋಬಲ್ಲಿ ಎಷ್ಟು ಹಾಕೊಂಡ್ರಿ? ಟ್ರಾಫಿಕ್ ಅಲ್ಲಿ ಏನ್ ನಡೀತಾ ಇದೆ ನನ್ ಚೆನ್ನಾಗಿ ಗೊತ್ತ್ರಿ. ಆ ಬಿರ್ಕ್ಗಳನ್ನೆಲ್ಲ ಸಿಮೆಂಟ್ ಹಾಕಿ ಸೀಲ್ ಮಾಡೋದಕ್ಕೆ ನಾನು ಬಂದಿರೋದು. ನೋಡ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ನಾವೆಲ್ಲ ಸೇರಿ ಕಾನೂನನ್ನ ಒಬ್ಬ ತಾಯಿ 9 ತಿಂಗಳು ತನ್ನ ಮಗುನ ಹ್ಯಾಕ್ ಜೋಪಾನವಾಗಿ ಕಾಪಾಡ್ಕೊತಾಳೋ ಅದೇ ರೀತಿಲಿ ಕಾಪಾಡ್ಬೇಕು. ಸಿಗ್ತಾ ಇರೋ ಸರ್ಕಾರಿ ಸಂಬಳಕ್ಕೆ ಸ್ವಲ್ಪ ನಿಯತ್ತಿಂದ ಕೆಲಸ ಮಾಡೋದನ್ನ ಕಲೀರಿ. ಔಟ್, ಯು ಮೇ ಗೋ ನೌ. ನಾಳೆ ಅಂಕಲ್ ಫೋನ್ ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಿ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬಿಡಿ. ಈ ಮಾತ್ರೆ ಟಾನಿಕು ಎಲ್ಲ ರೆಗ್ಯುಲರ್ ಆಗಿ ಕೊಡಿ. ತಿಂಗಳಿಗೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಮ್ಮ. ನಾನು ಬರ್ತೀನಿ. ಡಾಕ್ಟರ್ ಫೀಸು ಅದೆಲ್ಲ ಮಗು ಆದ್ಮೇಲೆ. ಕೇಳಿಸ್ಕೊಂಡಿರ ಮದರ್ ಸಾಂಗ್ಲಿಯಾನ? ನೋಡಿ, ನಿನ್ಗೆ ಏನೇ ಬೇಕಾದ್ರೂ ಏನು ಯೋಚನೆ ಮಾಡ್ಬೇಡ. ನಾನಂತೂ ಇಲ್ಲೇ ಇರ್ತೀನಿ. ನಾನಿಲ್ಲ ಅಂದ್ರೆ ಅವಿನಾಶ್ ಇದ್ದೇ ಇರ್ತಾನೆ. ಅಲ್ವೇನೋ ಅವಿನಾಶ್ ಬಂದೆ. ಅವಿನಾಶ್, ಮೆಡಿಕಲ್ ಶಾಪಿಗೆ ಹೋಗಿ ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಬಾ. ಮತ್ತೆ ನಿನ್ಗೇನೋ ಆಯ್ತು? ಯಾಕೆ ಹೇಳ್ತಾ ಇದೀಯ? ಪಾಪು ಹುಟ್ಟಿದ್ಮೇಲೆ ನಾನು ಅನಾಥ ತಾನೆ. ಸ್ಟುಪಿಡ್ ಬಾಯ್. ಪಾಪು ಹುಟ್ಟಿದ್ರು ನೀನೇ ಕಣೋ ನಮ್ ಹಿರಿ ಮಗ. ಸರ್? ಸರ್ ಅಲ್ಲ, ಅಪ್ಪ. ಮಾದೇವಪ್ಪ, ಮಾದೇವಪ್ಪ,
ಬೇಗ ಬೇಗ ರೆಡಿ ಆಗೋ ಅವಿನಾಶ್. ಸ್ಕೂಲ್ ಹೋಗಿ ಲೇಟ್ ಆಗಲ್ಲ ನಿನಗೆ? ನಾನ್ ರೆಡಿ. ಅವಿನಾಶ್, ಕಾರ್ ಯಾರು ತಗೊಂಡೋದ್ರು? ನೀವ್ ರೆಡಿ ಆಗೋಷ್ಟ್ರಲ್ಲಿ ಮಾರ್ಕೆಟ್ ಹೋಗಿ ಬರ್ತೀನಿ ಅಂತ ಆಂಟಿನೇ ತಗೊಂಡಿದ್ರು. ಆಗೋ ಬಂದ್ರು. ಅರೆ, ಎಷ್ಟೊತ್ತಾಯ್ತು ನೀವು ರೆಡಿಯಾಗಿ? ಈಗ ತಾನೆ ಆಂಟಿ ಕಾರಲ್ಲಿ ಅಂತ ಕೇಳೋಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಇವತ್ತೇನು ಟೊಮೆಟೊ ಗೊಜ್ಜಾ? ಏನಿದು? ನೋಟಿಸ್. ನೋಟಿಸಾ? ನನಗೆ ಯಾಕ್ರಿ? ಡಿಪಾರ್ಟ್ಮೆಂಟ್ ವೆಹಿಕಲ್ ಇರೋದು ಸರ್ಕಾರಿ ಕೆಲಸಕ್ಕೆ, ತರಕಾರಿ ತರಕಲ್ಲ. ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಫೈನ್ ಕಟ್ಲೇಬೇಕು. ಅದೆಲ್ಲ ರೀ, ನಾನು ಅದೇನ್ ಹೇಳೋದಿದೆ ಕೋರ್ಟ್ ಅಲ್ಲಿ ಹೇಳು. ಕಮಾನ್ ಸಾರ್ಥಕ. ಬಾಯ್ ಅಂಕಲ್, ಬಸ್ಸಿಗೆ ಲೇಟ್ ಆಯ್ತು. ಜೋಪಾನಾಗಿ ಹೋಗು. ಅಯ್ಯೋ ರಂಗಪ್ಪ, ರಾತ್ರಿ ಮನೆ ಕಂಡಿದ್ದಾಗ ನನ್ ಕ್ಯಾಪ್ ಎಲ್ಲೋ ಕಳೆದಾಗದೆ, ನೀನೇನಾದ್ರು ನೋಡ್ದಾ? ಕೇಸ್ ಪೈಲೆ ಕಾಣ್ತಿಲ್ಲ ಅಂತ ನಾನು ಓದಾಡ್ತೀನಿ. ಕ್ಯಾಪ್ ಅಂತ ಕ್ಯಾಪ್ ಆ ರೂಮ್ ನ ಬಿದ್ದಿರೋಕ್ ನೋಡಾಗಯ್ಯೋ. ಈ ರೂಮ್ ನಾಗ ಏನ ಇರ್ಬೋದೇನಪ್ಪ? ಎಲ್ಲೂ ಕಾಣ್ತಿಲ್ವಲ್ಲಯ್ಯ. ಸಾಹೇಬ್ರಿಗೆ ಏನೋ ಗೊತ್ತಾರ ನೌಕರಿಯಿಂದನೇ ತೆಗೆದಾಕ್ಬಿಡ್ತೆ. ಏನ್ ಮಾಡ್ಲಯ್ಯ? ಯಾರು ತಗೊಂಡೋಗಿರ್ಬೋದು? ಯಾರು ತಗೊಂಡೋಗಿಲ್ಲ, ನನ್ನ ಹತ್ರನೇ ಇದೆ. ನಿನ್ನೆ ರಾತ್ರಿ ಸ್ಟೇಷನ್ಗೆ ಬಂದಾಗ ನೀವಿಬ್ರು ಗೊರಕೆ ಹೊಡಿತಾ ಇದ್ರಿ. ಇದೇ ರೀತಿ ನಾನು ನೀವಿಬ್ರು ಡ್ಯೂಟಿ ಮಾಡೋದು. ಅದೇ ಪೊಲೀಸ್ ಅಂದ್ರೆ ಮೈ ಎಲ್ಲ ಕಣ್ಣಾಗಿರ್ಬೇಕು. ನಿಮ್ಮಂತ ಸೋಂಬೇರಿಗಳು ಪೊಲೀಸ್ ಫೋರ್ಸ್ಗೆ ನಾಯಕರು. ಔಟ್ ಔಟ್ ಹೋಗಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವೇನ್ರಿ ಹಾಕಿ ಸಿಗ್ತಾ ಇದ್ದೀರಾ? ನೀವೇನ್ ಬಹಳ ಸಾಚ ಅಂತ ತಿಳ್ಕೊಂಡಿದ್ದೀರಾ? ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಮುದ್ಕರ ಹತ್ರ 5 ರೂಪಾಯಿ ಕಿತ್ಕೊಂಡ್ರಲ್ಲ, ಅದನ್ನ ವಾಪಸ್ ಮಾಡಿ. ನಾನಾ? ಹೌದು, ನೀವೇ ವಾಪಸ್ ಮಾಡಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ ಮುದ್ಕ ಬೇರೆ ಯಾರು ಅಲ್ಲ, ನಾನೇ. ಮಸಳೆ ಕಣ್ಣೀರ್ ಸುರಿಸಿ ಏನು ಪ್ರಯೋಜನ ಆಗಲ್ಲ. ಇದೇ ನಿಮ್ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ಈ ತರ ಲಂಚ ತಗೊಂಡ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಸರಿ ಸರ್. ವಿಜಯ್ ಕುಮಾರ್ ಸರ್, ನೋಡಿ, ನಾಳೆ ಒಂದ್ ಕಡೆ ರೇಡ್ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ. ಹೆಡ್ ಕ್ವಾರ್ಟರ್ಸ್ ಫೋನ್ ಮಾಡಿ ಸ್ಕ್ವಾಡಿಗೆ ಅರೇಂಜ್ ಮಾಡಿ. ಸರಿ ಸರ್. ಎಲ್ಲಿ ಸರ್? ಯಶವಂತಪುರ್. ಯಶವಂತಪುರ್. ನಿಮ್ಮ ಹೆಸರು? ಕಾಂಚನ ಸಾಂಗ್ಲಿಯಾನ. ವಾಟ್? ನೀವು ಮಿಸಸ್ ಸಾಂಗ್ಲಿಯಾನ? ಹೌದು ಸರ್. ಅಂದ್ರೆ ನಿಮ್ ಗಂಡ ನಿಮ್ ಮೇಲೆ ಕೇಸ್ ಹಾಕಿದಾರಾ? ಹೌದು ಸರ್. ಅವ್ರು ನನ್ ಗಂಡನ್ ಹೌದು, ಪೊಲೀಸ್ ಅಧಿಕಾರಿನ ಹೌದು, ನನ್ ಮೇಲೆ ಕೇಸ್ ಹಾಕಿದ್ದು ಹೌದು. ಈಗ ನಾನು ದಂಡ ಕಟ್ಟಕ್ ಬಂದಿರೋದು ಹೌದು. ಸರಿ, 100 ರೂಪಾಯಿ ಫೈನ್ ಕಟ್ಟಿ. ಕಾಂಚನ ತನ್ನ ಹೆಂಡತಿ ಮುಖದ ಮೇಲಿರೋ ನಗು ನೋಡಿ ಹೊಸ ಜನ್ಮ ಪಡೆಯೋದಕ್ಕೆ ಈ ಆರಕ್ಷಕ ಇವತ್ತು ಬೇಗನೆ ಮನೆಗೆ ಬಂದಿದ್ದಾನೆ. ಹೇಗಿದ್ದಾನೆ ನಮ್ ಜೂನಿಯರ್ ಸಾಂಗ್ಲಿಯಾನ? ಅದೇ ಮದರ್ ಸಾಂಗ್ಲಿಯಾನಾಗೆ ಕೋಪಾನ? ಮತ್ತಿನ್ನೇನು, ಕೋರ್ಟಲ್ಲಿ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಓ ಅಷ್ಟೇನಾ? ನೋಡ್ ಕಾಂಚನ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನೊಂದು ಡ್ಯೂಟಿ ಮಾಡಿದ್ದೀನಿ. ನಾಗರಿಕರಾಗಿ ನಿನ್ನ ಕರ್ತವ್ಯ ಮಾಡಿದ್ದೆ ಅಷ್ಟೇ. ಹೆಂಡತಿ ಅನ್ನೋ ಕಲಿಕಾರನ್ನು ಇಲ್ದೆ ಕೇಸ್ ಹಾಕಿ 10 ಜನರ ಮುಂದೆ ನನ್ಗೆ ಅವಮಾನ ಮಾಡ್ಬಿಟ್ರಲ್ಲ. ನಿಮಗ್ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಹೀಗ್ ಮಾಡ್ತಿದ್ರಾ? ಡ್ಯೂಟಿ ಬೇರೆ ಪ್ರೀತಿ ಬೇರೆ ಕಾಂಚನ. ಹಾಗಂತ ಇಷ್ಟೊಂದು ಶಿಸ್ತಾ? ಹೌದು, ಆ ಶಿಸ್ತಿಗೂ ಒಂದು ಕಾರಣ ಇದೆ. ಮತ್ತ ಆ ಕಾರಣ ನಾನು ಓದಿರೋ ಸ್ಕೂಲಿನ ಈ ಹೆಡ್ ಮಾಸ್ಟರ್. ಕಡು ಬಡವನಾಗಿದ್ದ ನನಗೆ ಊಟ ತಿಂಡಿ ಬಟ್ಟೆ ಕೊಟ್ಟು ಓದಿಸಿ ವಿದ್ಯಾವಂತನಾಗಿ ಮಾಡಿದ ಪುಣ್ಯಾತ್ಮ ಇವರೇ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆಗೊಂದು ಆಕ್ಸಿಡೆಂಟ್ ಆಯ್ತು. ಅವ್ರು ತೀರ್ಕೊಂಡ್ರು. ನಮ್ಮ ತಾಯಿ ಕಾನೂನು ನಂಬಿದ್ರು. ಆದ್ರೆ ಆಕ್ಸಿಡೆಂಟ್ ಮಾಡಿದವನು ಅದೇ ಕಾನೂನನ್ನ ಕೊಂಡ್ಕೊಂಡು ನಮ್ಮ ತಂದೆದೇ ತಪ್ಪು ಅಂತ ಕೋರ್ಟ್ನಲ್ಲಿ ಪ್ರೂವ್ ಮಾಡ್ದ. ನಾವು ಬಡವರಾಗಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ. ಕಾನೂನನ್ನೇ ಕೊಂಡ್ಕೊಂಡು ಚಪ್ಪಲಿ ಮಾಡ್ಕೊಂಡಿರೋ ಶ್ರೀಮಂತರ ಸೊಕ್ಕನ್ನು ಅಡಗಿಸಿ ನನ್ಗಾದ ನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಪೊಲೀಸ್ ಫೋರ್ಸ್ ಸೇರಿದೆ. ಕಾನೂನಿಗೆ, ಕರ್ತವ್ಯಕ್ಕೆ, ಖಾಕಿಗೆ ನನ್ನನ್ನೇ ಅರ್ಪಿಸ್ಕೊಂಡೆ. ನಾನು ಮಾಡಿದ ತಪ್ಪ ಕಾಂಚನ? ಇಲ್ಲ ರೀ, ನಿಮ್ದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ನಿಮ್ಮ ಕಡಸ್ತನದ ಹಿಂದೆ ಇಂಥ ಒಂದು ತುಡಿಯೋ ಮನ್ಸಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮ್ಮಂತ ನಿಷ್ಠಾವಂತ ಅಧಿಕಾರಿ ಹೆಂಡತಿಯಾಗಿರೋದು ನಿಜವಾಗ್ಲೂ ನನ್ ಪುಣ್ಯ. ಹೀಗೆ ನಗ್ತಾ ಇದ್ರೆ ಆರಕ್ಷಕನಿಗೆ ಏನನ್ಸುತ್ತೆ ಗೊತ್ತಾ? ಏನನ್ಸುತ್ತೆ? ಮನೆಗೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅನ್ಸುತ್ತೆ. ಆ ಸಾಂಗ್ಲಿಯಾನಿಂದ ನಮ್ಮ ವ್ಯಾಪಾರ ಎಲ್ಲ ಹಾಳಾಗ್ತಾ ಇದೆ. ದಿವಸಕ್ಕೆ 1 ಲಕ್ಷ ಲಾಸ್ ಆಗ್ತಾ ಇದೆ. ದಿನಕ್ಕೆ 1 ಲಕ್ಷ ಅಂದ್ರೆ ತಿಂಗಳಿಗೆ 30 ಲಕ್ಷ, ವರ್ಷಕ್ಕೆ 1,65 ಲಕ್ಷ ರೂಪಾಯಿ. ಆ ಸಾಂಗ್ಲಿಯಾನನ್ ಹೀಗೆ ಬಿಟ್ರೆ ನಮ್ಮ ವೈನ್ ಶಾಪ್ ಮುಚ್ಕೊಂಡು ತಿರ್ಪೇತ್ಬೇಕಾಗುತ್ತೆ. ನಾವೆಲ್ಲ ಮುಳುಗೋಗ್ಬಿಟ್ಟಿದ್ದೇವ್ರು. ಏನಾದ್ರು ಮಾಡಿ ನೀವೇ ಕಾಪಾಡ್ಬೇಕು. ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಆ ಮುಳ್ಳು ಮಾತ್ರ ಕಿತ್ರ ಸಾಲದು. ಆ ಮುಳ್ಳು ಗಿಡನ ಬುಡ ಸಮೇತ ಕಿತ್ತ ಹಾಕಬೇಕು. ಅದೇ ಈ ಧನರಾಜನ ಏರ್ಪಾಡು. ಸರ್ ನೈಟ್ ಡ್ಯೂಟಿ ಬಿರುದ್ರಪ್ಪ ಯಶವಂತಪುರ ಗೋಡಲ್ಲಿ ಯಾರು ಸಾಯಿಸ್ಬಿಟ್ರನ್ ಸರ್? ಜಸ್ಟ್ ಫೋನ್ ಬಂದ್ ಸರ್.
ನಾನೇ ಬ್ಲ್ಯಾಕ್ ಬೆಲ್ಟ್ ಜಾನ್ ಬೋರ್ಡ್. ಹಾಗಿದೆ ನಮ್ಮ ಪಂಜರ. ಸ್ವತಂತ್ರವಾಗಿ ಹಾರಾಡ್ತಿದ್ದ ಸಾಂಗ್ಲಿಯಾನ ಪಕ್ಷಿ ಇವತ್ತು ನಮ್ಮ ಪಂಜರದಲ್ಲಿ. ನೆಕ್ಸ್ಟ್ ಕಟ್ ಮಾಡಿದ್ರೆ ಸುಡುಗಾಡಲ್ಲಿ ಸಮಾಧಿ. ಇದೇ ನಿನ್ನ ಕೊನೆಗಳಿಗೆ. ನಿನ್ನ ಮನೆ ದೇವ್ರನ್ನ ನೆನೆಸ್ಕೋ. ನಡೀಲಿ ಅಭಿಷೇಕ. ನಾನು ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ನಿಮ್ಮಂಥ ಗಂಡಸರನ್ನ ನಮ್ಮ ತಂದೆಯಂಥ ದುಷ್ಟ ಜನರಿಂದ ದೂರ ಇಡೋಕೆ, ಅನ್ಯಾಯದ ವಿರುದ್ಧ ನಿಮ್ ಹೋರಾಟದಲ್ಲಿ ಜೊತೆಯಾಗಿರೋಕೆ. ಇದು ನೀನ್ ಹೇಳ್ತಾ ಎಸ್, ಹೌದು. ನಿಜವಾಗ್ಲು? ನಿಮ್ಮ ಆಣೆಗೂ. ಎಲ್ಲಿ ನಿಮ್ ಕೈ ಸರಿಯಾಗಿಡಿ. ಓ, ಅಚ್ಚು ಬಾಯ್, ಅರ್ಧಂಬರ್ಧ ಹೊಡೆದು ಮುಟ್ಟಾಳ್ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಮಾತಾಡ್ತಿದ್ದೀಯಾ? ನಮ್ ಗುರಿ ಯಾವತ್ತೂ ತಪ್ಪಿರ್ಲಿಲ್ಲ. ಈ ಸಲ ತಪ್ಪೋಯ್ತಲ್ಲ. ಅವನು ಸತ್ತಿಲ್ಲ, ನನ್ನ ಮಗಳು ಪತ್ತೆ ಇಲ್ಲ. ಎಲ್ಲಿ ಹಾಳಾಗೋದ್ಲು? ಇದುವರೆಗೂ ಇಲ್ಲೇನ್ ನಡೀತಾ ಇತ್ತು? ನೀವೇನ್ ನೋಡಿದ್ರಿ? ತುಂಬಾ ಹೇಸಿಗೆ ಹುಟ್ಟಿಸುವಂತ ದೃಶ್ಯ. ಅದೇ ನಡೀತಾ ಇತ್ತು. ನನ್ ಹೊಡೆದಷ್ಟು ಮಾತ್ರಕ್ಕೆ ನನ್ನ ಹೃದಯದಲ್ಲಿ ಹುಟ್ಟಿರೋ ಹೆಂಡತನ ನಡೆಸೋಕ್ ಸಾಧ್ಯ ಇಲ್ಲ. ಅಂದ್ರೆ ನೀನ್ ಅವನು ಪ್ರೀತಿಸ್ತಾ ಇದೀಯೋ? ಇಲ್ಲ, ಪೂಜಿಸ್ತಾ ಇದ್ದೀನಿ. ಅವರೇ ನಿಜವಾದ ಗಂಡು, ಅವರೇ ನನ್ನ ದೈವ. ಇದೇ ನಿನ್ ನಿರ್ಧಾರ ಆದ್ರೆ ನನ್ನ ಆಸ್ತಿ ಐಶ್ವರ್ಯದಲ್ಲಿ ಒಂದು ಕಿಲುಬು ಕಾಸು ಕೂಡ ನಿನಗೆ ಸಿಕ್ಕೋದಿಲ್ಲ. ಅವರ ಒಂದು ಕುಡಿ ನೋಟಕ್ಕಿಂತ ನಿಮ್ ಕಿಲಿಬ್ ಹಿಡಿದ ಐಶ್ವರ್ಯ. ಓ ನಿನ್ನ, ಈ ಕ್ಷಣದಿಂದ ನಿನ್ನ ನನ್ನ ಮಗಳೇ ಅಲ್ಲ. ಜಾಮಿಟ್. ಇಲ್ಲಿಗೆ ಯಾಕೆ ಬಂದೆ? ನನ್ಗೆ ಅಭಾಷಣ ಮಾಡ್ಸಕ್ಕ? ಚೇಚಿ, ಹಾಗಲ್ಲ. ಅವ್ರು ಹೇಗಿದಾರೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಗಂಡ ನಿನಗೆ? ಅವರಾ? ನನ್ನ ಗಂಡನ ಆರೋಗ್ಯದ ಬಗ್ಗೆ ವಿಚಾರಿಸಕ್ಕೆ ನೀನ್ಯಾರೇ? ತಪ್ಪು ತಿಳ್ಕೊಬೇಡಿ ಕಾಂಚನ. ಅವ್ರ ಕೈಗೆ ಬಿದ್ದಿದ್ ಬುಲೆಟ್ ತೆಗೆದು ಪ್ರಾಣಾಪಾಯದಿಂದ ಕಾಪಾಡಿದ್ದು ನಾನೇ. ಸುಳ್ಳು! ಅವ್ರ ಸಾವನ್ನ ಎದುರು ನೋಡ್ತಿರೋ ನೀನು ಅವ್ರ ಪ್ರಾಣ ಕಾಪಾಡಿದ್ಯಾ ಅಂದ್ರೆ ನಾನ್ ನಂಬಲ್ಲ. ನೀವೇ ಅಲ್ಲ, ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ರು ನನ್ ಮಾತನ್ನ ನಂಬೋಲ್ಲ. ಯಾಕೆಂದ್ರೆ ನಾನ್ ನಿಮ್ಗಷ್ಟು ದುಃಖ ಕೊಟ್ಟಿದ್ದೀನಿ.
ಏನ್ ಮಾಡ್ಲಿ, ಇಷ್ಟು ದಿವಸ ನಮ್ ತಂದೆನೇ ದೇವ್ರು ಅಂತ ನಂಬಿ ನಾನು ಅವ್ರ ಕೆಟ್ಟ ದಾರಿಲೇ ಹೋಗ್ತಾ ಇದ್ದೆ. ಆದ್ರೆ ಸಾಂಗ್ಲಿಯಾನ ಅವ್ರ ಸಹವಾಸ ಆದ್ಮೇಲೆ ಅದ್ ತಪ್ಪು ಅಂತ ಗೊತ್ತಾಯ್ತು. ಈಗ ನಮ್ ತಂದೆಯಿಂದ ಅವ್ರ ಪ್ರಾಣನ ಕಾಪಾಡೋದು ಒಂದೇ ನನ್ ಗುರಿ. ಇನ್ನು ನನ್ ಮಾತನ್ನ ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಸಾಂಗ್ಲಿಯಾನ ಅವ್ರನ್ನೇ ಕೇಳಿ. ಬರ್ತೀನಿ. ಹೌದು, ರಂಜನಿ ಹೇಳಿದ್ದು ಸತ್ಯ. ಏನ್ರಿ, ನಿಮ್ ಬಗ್ಗೆ ನಾನು 3ನೇವರಿಂದ ತಿಳ್ಕೊಬೇಕಾ? ನಿಮ್ ಬಗ್ಗೆ ಕೇಳೋಷ್ಟು ನನಗೆ ಹಕ್ಕಿಲ್ವಾ? ಹಕ್ಕು ಖಂಡಿತ ಇದೆ ಕಾಂಚನ. ಆದ್ರೆ ಈ ಪರಿಸ್ಥಿತಿಯಲ್ಲಿ ನೀನ್ ನಿಜ ಹೇಳಿದ್ರೆ ನಿನ್ ಮನ್ಸಿಗೆ ನೋವಾಗ್ಬೋದು ಅಂತ ಸುಮ್ಮನಿದ್ದೆ. ಅದೇ ಅವಳು ಬಹಳ ನಂಬ್ಕೊಂಡಿರೋಳ್ ತರ ಮಾತಾಡ್ತಾಳೆ. ನಿಮ್ಗೂ ಅವಳಿಗೂ ಏನ್ರಿ ಸಂಬಂಧ? ನೀನ್ ತಿಳ್ಕೊಂಡಿರೋ ಹಾಗೆ ಗಂಡ ಹೆಂಡತಿ ಸಂಬಂಧ ಖಂಡಿತ ಅಲ್ಲ, ಮನುಷ್ಯತ್ವದ ಸಂಬಂಧ. ನೀವ್ ಹೇಳ್ತಿರೋ ಸತ್ಯನಾ? ಸತ್ಯದ ಬೆಳಕನ್ನ ಚೆಲ್ಲಿ ಸುಳ್ಳನ್ನ ಬುಡ ಸಮೇತ ಕಿತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಅಧಿಕಾರ ಇಲ್ಲ. ಅಷ್ಟಾಗಿ ನಿಂಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದ್ಮೇಲೆ ನಿನ್ ಯಾವ ಶಿಕ್ಷೆಗೂ ನಾನು ಸಿದ್ಧ. ಇದನ್ನ ತಗೋ. ನಿಮ್ ಮೇಲೆ ಅನುಮಾನ ಪಟ್ಟಿದ್ದೆ, ನನ್ ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಿ. ತಗೊಳ್ಳಿ ದೇವರು ಮಂಗಳಾರತಿ. ಆದಷ್ಟು ಬೇಗ ತಮ್ಮ ಮನಸ್ಸು ಬದಲಾಯಿಸಿ ರಂಜನಿ ಅಮ್ಮನವರು ಮನೆಗೆ ಬಂದು ಸೇರ್ಕೊಳ್ಳಿ ಅಂತ ವಿಶೇಷ ಪೂಜೆ ಮಾಡಿದ್ದೀನಿ. ಓ, ಅವಳ ಹೆಸರು ಎತ್ತಬೇಡಿ. ಇಷ್ಟು ವರ್ಷ ಮುದ್ದಾಗಿ ಸಾಕಿದ ನನ್ನನ್ನೇ ತಿರಸ್ಕಾರ ಮಾಡಿ ನಮ್ಮನ್ನ ಸಾಯಿಸಿ ಸಮಾಧಿ ಕಟ್ಟಿರುವ ಸಾಂಗ್ಲಿಯಾನ ಸಹವಾಸವೇ ಬೇಕು ಅಂತ ಅವನಿಂದ ಓಡ್ ಹೋದ್ಲು. ದ್ರೋಹಿ. ಎಲ್ಲಿ ಸಕಾರ? ಇವತ್ತು ಮನ್ನೇರ್ಘಟ್ಟ ಗೆಸ್ಟ್ ಹೌಸ್ ಅಲ್ಲಿ ಪಾರ್ಟಿ ಇದೆಯಂತೆ ಸರ್, ಎಲ್ಲ ಅಲ್ಲಿ ಹೋಗಿದ್ದಾರೆ.